Hello everyone. Today we will solve computer network model question paper solution. The first question is explain the four basic topologies used in networks, least advantages and disadvantage of each of them. Four topologies, the advantages and disadvantages very big. Okay. Bus topology. A bus topology all means all devices are connected to single long cable called backbone. ಅಂದರೆ ಸಿಂಗಲ್ ಬಸ್ಸಿಗೆ ಎಲ್ಲ ಡಿವೈಸಸ್ಸು ಕನೆಕ್ಟ್ ಆಗಿರುತ್ತೆ ಅಂತ. ಇದೊಂದು ಕೇಬಲ್ ಎಂಡ್ ಮತ್ತು ಈ ಕಡೆ ಕೇಬಲ್ ಎಂಡ್. ಓಕೆ, ದೆನ್ ಅದನ್ನು ಬ್ಯಾಕ್ ಬೋನ್ ಅಂತ. ದಿಸ್ ಬ್ಯಾಕ್ ಬೋನ್ ಆ್ಯಕ್ಟ್ ಆಸ್ ದ ಮೇನ್ ಪಾತ್ ಫಾರ್ ಡೇಟಾ ಟು ಟ್ರಾವೆಲ್. ಡಿವೈಸಸ್ ಕನೆಕ್ಟ್ ದಿ ಬ್ಯಾಕ್ ಬೋನ್ ಟು ಡ್ರಾಪ್ ಲೈನ್ಸ್ ಆ್ಯಂಡ್ ಟ್ಯಾಪ್ಸ್. ಈ ಒಂದು ಲೈನ್ನ ಬ್ಯಾಕ್ ಬೋನ್ ಅಂತ ಕರೀತಾರೆ. ಆ ಹೆಂಗೆ ಡಿವೈಸಸ್ ಕನೆಕ್ಟ್ ಆಗುತ್ತೆ ಅಂದರೆ ಟು ಡ್ರಾಪ್ ಲೈನ್ ಮತ್ತು ಟೇಪ್ ಅಂತ. ಡ್ರಾಪ್ ಲೈನ್ ಟೇಪ್ ಏನಂತ ನೋಡೋಣ. ಓಕೆನಾ. ಶೇಡ್ ಬ್ಯಾಕ್ ಬೋನ್ ಅಂದರೆ ಒನ್ ಲಾಂಗ್ ಕೇಬಲ್ ಕನೆಕ್ಟ್ಸ್ ಆಲ್ ಡಿವೈಸಸ್ ಇನ್ ದ ನೆಟ್ವರ್ಕ್. ಡ್ರಾಪ್ ಲೈನ್ ಟೇಪ್ಸ್. ಡ್ರಾಪ್ ಲೈನ್ ಬಂದು ಇಟ್ ಇಸ್ ಅ ಸ್ಮಾಲರ್ ಕೇಬಲ್ ಕನೆಕ್ಟಿಂಗ್ ಅ ಡಿವೈಸ್ ಟು ದ ಮೇನ್ ಕೇಬಲ್. ಡ್ರಾಪ್ ಲೈನ್ ಅಂದರೆ ಇದು ಸ್ಮಾಲ್ ಕೇಬಲ್. ಓಕೆ, ಇದು ಕೇಬಲ್ ಇಟ್ ಇಸ್ ಕನೆಕ್ಟಿಂಗ್ ಟು ಡಿವೈಸ್ ಟು ದ ಮೇನ್ ಪಾತ್. ಮೇನ್ ಕೇಬಲ್. ಅ ಟ್ಯಾಪ್ ಬಂದ್ಬಿಟ್ಟು ಇಸ್ ಅ ಕನೆಕ್ಟರ್ ದಟ್ ಲಿಂಕ್ಸ್ ದ ಡ್ರಾಪ್ ಲೈನ್ ಟು ದಿ ಬ್ಯಾಕ್ ಬೋನ್. ಟ್ಯಾಪ್ ಬಂದುಬಿಟ್ಟು ಡ್ರಾಪ್ ಲೈನ್ಗೆ ಕನೆಕ್ಟ್ ಆಗುತ್ತೆ, ಅಂದರೆ ಡಿವೈಸಸ್ಗೆ ಕನೆಕ್ಟ್ ಆಗುತ್ತೆ ಅಂತ. ಮಲ್ಟಿಪಾಯಿಂಟ್ ಕನೆಕ್ಷನ್ ಅಂದರೆ ಮಲ್ಟಿಪಲ್ ಡಿವೈಸಸ್ ಶೇರ್ ದ ಸೇಮ್ ಕೇಬಲ್. ಈ ಎಲ್ಲ ಮಲ್ಟಿಪಲ್ ಡಿವೈಸಸ್ ಕೂಡ ಒಂದೇ ಟೇಬಲ್ನ ಶೇರ್ ಮಾಡ್ಕೊಳುತ್ತಲ್ಲ, ಅದನ್ನ ಮಲ್ಟಿಪಾಯಿಂಟ್ ಕನೆಕ್ಷನ್ ಅಂತ ಕರೀತೀವಿ. ಇಟ್ ಇಸ್ ಅ ಮಲ್ಟಿಪಾಯಿಂಟ್ ಕನೆಕ್ಷನ್. Okay, how it works is when a device sends data, the signal travels along the backbone. As it moves, some energy lost, so the signal weakens over distance. There is limit of how many devices can connect to the backbone and how far apart can be. ಅಂದರೆ ಈ ಬ್ಯಾಕ್ ಬೋನಲ್ಲಿ ದೆರ್ ವಿಲ್ ಬಿ ಅ ಲಿಮಿಟ್. ಎಷ್ಟು ಡಿವೈಸಸ್ ಕನೆಕ್ಟ್ ಆಗಬೇಕೋ ಅಷ್ಟೇ ಡಿವೈಸ್ ಮಾತ್ರ ಕನೆಕ್ಟ್ ಆಗುತ್ತೆ ಅಂತ. ತುಂಬ ಡಿವೈಸಸ್ ಎಲ್ಲ ಕನೆಕ್ಟ್ ಆಗಲ್ಲ ಅಂತ. ಅಡ್ವಾಂಟೇಜಸ್ ಆಫ್ ಬಸ್ ಟೋಪಲಜಿ ಬಂದು ಈಸಿ ಟು ಇನ್ಸ್ಟಾಲ್ ಮತ್ತು ಕಾಸ್ಟ್ ಎಫೆಕ್ಟಿವ್. ಬ್ಯಾಕ್ ಬೋನ್ ಕೇಬಲ್ ಕ್ಯಾನ್ ಲೀಡ್ ಎಫಿಷಿಯೆಂಟ್ಲಿ ಆ್ಯಂಡ್ ಡಿವೈಸಸ್ ಆರ್ ಕನೆಕ್ಟೆಡ್ ಯೂಸಿಂಗ್ ಶಾರ್ಟ್ ಡ್ರಾಪ್ ಲೈನ್ಸ್ ರೆಡ್ಯೂಸಿಂಗ್ ಕೇಬಲಿಂಗ್. ಅಂದರೆ ಶಾರ್ಟ್ ಡ್ರಾಪ್ ಲೈನ್ಸ್ ಯೂಸ್ ಮಾಡ್ಕೊಂಡು ಕನೆಕ್ಟ್ ಆಗುತ್ತೆ. ಸೊ ಇಟ್ ಈಸ್ ಈಸಿ ಟು ಇನ್ಸ್ಟಾಲ್. ಕಾಸ್ಟ್ ಎಫೆಕ್ಟಿವ್ ಅಂದರೆ ಲೆಸ್ ಕೇಬಲ್ ಇರೋದ್ರಿಂದ ಇಟ್ ಈಸ್ ಲೆಸ್ ಕಾಸ್ಟ್ ಮತ್ತು ಅದು ಲೆಸ್ ಕಾಸ್ಟ್ ಎಫೆಕ್ಟಿವ್ ದೆನ್ ಸ್ಟಾರ್ ಆ್ಯಂಡ್ ಮೆಶ್ ಟಾಪಲಜಿ. ಇವೆರಡು ಕಂಪೇರ್ ಮಾಡಿದ್ರೆ ಬಸ್ ಟಾಪಲಜಿ ಬಂದು ಕಾಸ್ಟ್ ಎಫೆಕ್ಟಿವ್ ಅಂತ. ಡಿಸ್ಅಡ್ವಾಂಟೇಜಸ್ ಬಂದು ಆಡ್ ಟು ಆ್ಯಡ್ ಆರ್ ರೀಕನೆಕ್ಟ್ ಡಿವೈಸಸ್. ಏನಾನ ಮಾಡಿಫಿಕೇಷನ್ ಏನು ಮಾಡಬೇಕಂದ್ರೆ ಅದು ಡಿಫಿಕಲ್ಟ್ ಆಗುತ್ತೆ. ಅಂದರೆ ಮಾಡಿಫೈಯಿಂಗ್ ದ ಬ್ಯಾಕ್ ಬೋನ್ ಆರ್ ಆ್ಯಡಿಂಗ್ ನ್ಯೂ ಡಿವೈಸಸ್. ಇನ್ನೊಂದು ಡಿವೈಸಸ್ ಏನಾದರೂ ಆ್ಯಡ್ ಮಾಡಬೇಕಂದ್ರೆ ಇದರಲ್ಲಿ ಕಷ್ಟ ಆಗುತ್ತೆ ಅಂತ. ಆಮೇಲೆ ಇಟ್ ಮೈಟ್ ರಿಕ್ವೈರ್ ರೀಪ್ಲೇಸಿಂಗ್ ಆರ್ ರೀಅರೇಂಜಿಂಗ್ ದ ಕೇಬಲ್. ಅದು ಕೂಡ ರೀಅರೇಂಜ್ ಅಥವಾ ರೀಪ್ಲೇಸ್ ಮಾಡಬೇಕಂದ್ರೆ ಅದು ಕೂಡ ಹಾರ್ಡ್ ಡಿಫಿಕಲ್ಟ್ ಆಗುತ್ತೆ ಅಂತ. ಫಾಲ್ಟ್ ಸೆನ್ಸಿಟಿವಿಟಿ. ಇಫ್ ದ ಬ್ಯಾಕ್ ಬೋನ್ ಕೇಬಲ್ ಬ್ರೇಕ್ಸ್ ದ ಎಂಟೈರ್ ನೆಟ್ವರ್ಕ್ ಸ್ಟಾಪ್ ವರ್ಕಿಂಗ್. ಏನಾನ ವೈರ್ ಕಟ್ ಆದರೆ ಇದು ಎಲ್ಲ ನೆಟ್ವರ್ಕ್ಸು ಸ್ಟಾಪ್ ಆಗುತ್ತೆ ವರ್ಕ್ ಮಾಡೋದು. ಮತ್ತು ಫಾಲ್ಟ್ಸ್ ಇನ್ ದ ಕೇಬಲ್ ಕ್ಯಾನ್ ರಿಫ್ಲೆಕ್ಟ್ ಸಿಗ್ನಲ್ಸ್ ಆ್ಯಂಡ್ ಕ್ರಿಯೇಟ್ ನಾಯ್ಸ್ ಡಿಸ್ಟ್ರಪ್ಟಿಂಗ್ ಕಮ್ಯುನಿಕೇಷನ್ನೇ ಚೇಂಜ್ ಆಗಿಬಿಡುತ್ತೆ ಅಂತ ಇದರಲ್ಲಿ. ಮತ್ತು ಸಿಗ್ನಲ್ ಸ್ವಲ್ಪ ವೀಕ್ ಇರುತ್ತೆ ಬಸ್ ಟೋಪಲಜಿಯಲ್ಲಿ. ಅದು ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್ಸಲ್ಲಿ ಲ್ಯಾನ್. ಓಕೆನಾ. ಬಸ್ ಟಾಪಲಜಿ ಇಸ್ ಯೂಸ್ಡ್. ಓಲ್ಡರ್ ಎಥರ್ನೆಟ್ ನೆಟ್ವರ್ಕ್ಸ್ ಯೂಸ್ಡ್ ಬಸ್ ಟಾಪಲಜಿ. ನಾಟ್ ಆ್ಯಸ್ ಪಾಪ್ಯುಲರ್ ನೌ ಡ್ಯೂ ಟು ಲಿಮಿಟೇಷನ್. ಇದು ಡಿಸ್ಅಡ್ವಾಂಟೇಜಸ್ಸಿಂದ ಇದು ಏನು ಅಷ್ಟು ಪಾಪ್ಯುಲರ್ ಅಲ್ಲ ಅಂತ. ಸ್ಟಾರ್ ಟಾಪಲಜಿ. ಇದು ಬಂದು ಸೆಕೆಂಡ್ ಟಾಪಲಜಿ. ಸ್ಟಾರ್ ಟಾಪಲಜಿ ಬಂದು ಎವ್ರಿ ಡಿವೈಸಸ್ ಇಸ್ ಕನೆಕ್ಟೆಡ್ ಟು ಅ ಸೆಂಟ್ರಲ್ ಕಂಟ್ರೋಲರ್ ಕಾಲ್ಡ್ ಹಬ್ ಒಂದಿರುತ್ತೆ. ಅದು ಎಲ್ಲ ಡಿವೈಸಸ್ಗೂ ಹಬ್ಗೆ ಕನೆಕ್ಟ್ ಆಗಿರುತ್ತೆ. ನೋಡಿ, ಇದೆಲ್ಲ ಡಿವೈಸಸ್, ಇದು ಒಂದು ಹಬ್ಬಲ್ಲಿ ಎಲ್ಲ ಡಿವೈಸಸ್ ಕೂಡ ಕನೆಕ್ಟ್ ಆಗಿದೆ. ಡಿವೈಸಸ್ ಡೋಂಟ್ ಕಮ್ಯುನಿಕೇಟ್ ಡೈರೆಕ್ಟ್ಲಿ ವಿತ್ ಈಚ್ ಅದರ್. ಇನ್ಸ್ಟೆಂಟ್ ದೇ ಸೆಂಡ್ ಟು ಹಬ್ ವಿಚ್ ಫಾರ್ವರ್ಡ್ಸ್ ಟು ಇಂಟೆಂಡೆಡ್ ಡಿವೈಸಸ್. ಈ ಡಿವೈಸಸ್ಸು ಮತ್ತು ಇನ್ನೊಂದು ಡಿವೈಸಸ್ಸು ಡೇಟಾ ಅಂದರೆ ಕಮ್ಯುನಿಕೇಟ್ ಆಗಲ್ಲ. ಏನಾನ ಡೇಟಾ ಎಕ್ಸ್ಚೇಂಜ್ ಏನಾದರೂ ಕಮ್ಯುನಿಕೇಟ್ ಮಾಡಬೇಕಂದ್ರೆ ಫಸ್ಟ್ ಈ ಒಂದು ಡಿವೈಸ್ ಹಬ್ ಸೆಂಡ್ ಮಾಡುತ್ತೆ, ಮತ್ತು ಈ ಹಬ್ಬು ಮತ್ತು ಇನ್ನೊಂದು ಡಿವೈಸ್ಗೆ ಅಂದರೆ ಸೆಂಡ್ ಮಾಡುತ್ತೆ ಅಂತ. ಇದರ ಏನು ಮೆಸೇಜ್ ಸೆಂಡ್ ಮಾಡಬೇಕೋ ಆ ಮೆಸೇಜ್ ಈ ಡಿವೈಸ್ಗೆ ಸೆಂಡ್ ಮಾಡುತ್ತೆ. ಆ ಥರ ವರ್ಕ್ ಆಗುತ್ತೆ ಸ್ಟಾರ್ ಟಾಪಲಜಿ. ನೆಕ್ಸ್ಟ್ ಕೀ ಫೀಚರ್ಸ್ ಬಂದು ಸೆಂಟ್ರಲ್ ಹಬ್, ಪಾಯಿಂಟ್ ಟು ಪಾಯಿಂಟ್ ಲಿಂಕ್. ಹಬ್ ಆ್ಯಕ್ಟ್ ಆ್ಯಸ್ ಮಿಡಲ್ ಮ್ಯಾನ್. ಓಕೆನಾ. ಈ ಹಬ್ ಮಿಡಲ್ ಮ್ಯಾನ್ನ ಥರ ಆ್ಯಕ್ಟ್ ಮಾಡುತ್ತೆ ಫಾರ್ ದ ಕಮ್ಯುನಿಕೇಷನ್ ಬಿಟ್ವೀನ್ ಡಿವೈಸಸ್. ಪಾಯಿಂಟ್ ಟು ಪಾಯಿಂಟ್ ಲಿಂಕ್ಸ್ ಅಂದರೆ ಈಚ್ ಡಿವೈಸ್ ಆ್ಯಸ್ ಇಟ್ಸ್ ಓನ್ ಡೈರೆಕ್ಟ್ ಕನೆಕ್ಷನ್ ಟು ಹಬ್. ಅಡ್ವಾಂಟೇಜಸ್: ಈಸಿ ಟು ಸೆಟಪ್ ಆ್ಯಂಡ್ ಎಕ್ಸ್ಪ್ಯಾಂಡ್, ರೋಬಸ್ಟ್ನೆಸ್ ಆ್ಯಂಡ್ ಈಸಿ ಮೇಂಟೆನೆನ್ಸ್. ಈ ಸೆಟಪ್ ಮತ್ತು ಎಕ್ಸ್ಪ್ಯಾಂಡ್ ಮಾಡ್ಬೋದು. ಆ್ಯಡಿಂಗ್ ಆ್ಯಂಡ್ ರಿಮೂವಿಂಗ್ ಡಿವೈಸ್ ಇಸ್ ಸಿಂಪಲ್. ಯು ಓನ್ಲಿ ನೀಡ್ ಟು ಕನೆಕ್ಟ್ ಆರ್ ಡಿಸ್ಕನೆಕ್ಟ್ ಇಟ್ ಫ್ರಮ್ ದ ಹಬ್. ಡಿವೈಸಸ್ ಏನೋ ಚೇಂಜ್ ಮಾಡಬೇಕಂದ್ರೆ ಅದು ಸಿಂಪಲ್ಲು. ಯಾಕಂದರೆ ಡಿವೈಸಸ್ ಹಬ್ ಕನೆಕ್ಟ್ ಆಗಿರುತ್ತಲ್ಲ, ಈಸಿಯಾಗಿ ರಿಮ್ ಮತ್ತು ಎಕ್ಸ್ಚೇಂಜ್ ಮಾಡ್ಬೋದು ಅಂತ. ರೋಬಸ್ಟ್
ಡೈರೆಕ್ಟ್ನೆಸ್ ಅಂದರೆ ಇಫ್ ಒನ್ ಡಿವೈಸ್ ಕನೆಕ್ಷನ್ ಫೈಲ್ಸ್ ದ ರೆಸ್ಟ್ ಆಫ್ ದ ನೆಟ್ವರ್ಕ್ ಕೀಪ್ಸ್ ವರ್ಕಿಂಗ್. ಈ ಏನಾನ ಡಿವೈಸಸ್ ಫೇಲ್ ಆದರೆ ಇದಕ್ಕೆಲ್ಲ ಕಮ್ಯುನಿಕೇಷನ್ ಸ್ಟಾಪ್ ಆಗೋದಿಲ್ಲ, ಅದ್ರ ಪಾಟ್ಗೆ ಅದು ವರ್ಕ್ ಆಗ್ತವೆ ಇನ್ನೊಂದು ಡಿವೈಸಸ್ ಅಂತ. ಈಸಿ ಮೇಂಟೆನೆನ್ಸ್ ಅಂದರೆ ದ ಹಬ್ ಕ್ಯಾನ್ ಮಾನಿಟರ್ ಆ್ಯಂಡ್ ಡಿಟೆಕ್ಟ್ ಲಿಂಕ್ ಪ್ರಾಬ್ಲಮ್ಸ್. ಫ್ಯಾಕಲ್ಟಿ ಲಿಂಕ್ಸ್ ಕ್ಯಾನ್ ಬಿ ಬೈಪಾಸ್ಡ್ ವಿತೌಟ್ ಎಫೆಕ್ಟಿಂಗ್ ದ ಎಂಟೈರ್ ನೆಟ್ವರ್ಕ್. ಈಸಿ ಮೇಂಟೆನೆನ್ಸ್. ಮತ್ತು ಡಿಸ್ಅಡ್ವಾಂಟೇಜಸ್ ಆಫ್ ಸ್ಟಾರ್ ಟಾಪಲಜಿ ಅಂದರೆ ಹಬ್ ಡಿಪೆಂಡೆನ್ಸಿ ಅಂದರೆ ಎವ್ರಿ ಡಿವೈಸಸ್ ಈಸ್ ಡೈರೆಕ್ಟ್ ಲಿಂಕ್ ಟು ಹಬ್ನು. ಏನಾನ ಡೇಟಾ ಸೆಂಡ್ ಮಾಡಬೇಕಂದ್ರೂ ಹಬ್ ಇರಲೇಬೇಕಂದ್ರೆ ಅಂದರೆ ಇದು ಡಿಪೆಂಡ್ ಆಗಿರಲೇಬೇಕಂತ. ದ ಸಿಂಗಲ್ ಪಾಯಿಂಟ್ ಆಫ್ ಫೇಲ್ಯೂರ್ ಇಸ್ ಅ ಮೇಜರ್ ಡ್ರಾಬ್ಯಾಕ್. ಹೈಯರ್ ಕೇಬಲಿಂಗ್ ಕಾಸ್ಟ್ ಕಂಪೇರ್ ಟು ಬಸ್ ಆರ್ ರಿಂಗ್. ಇದು ಬಂದು ಅಂದರೆ ಕಾಸ್ಟ್ ಜಾಸ್ತಿ ಅಂತ. ನೆಕ್ಸ್ಟ್ ರಿಂಗ್ ಟಾಪಲಜಿ. ರಿಂಗ್ ಟೋಪಲಜೀಸ್ ಅಂದರೆ ಡಿವೈಸಸ್ ಆರ್ ಕನೆಕ್ಟೆಡ್ ಟು ಇನ್ ಅ ಸರ್ಕ್ಯುಲರ್ ಪ್ಯಾಟರ್ನ್. ಡಿವೈಸಸ್ ಹೆಂಗೆ ಕನೆಕ್ಟ್ ಆಗಿರೋದು ಅಂದರೆ ಸರ್ಕ್ಯುಲರ್ ಪ್ಯಾಟರ್ನ್ ನೋಡಿ, ಈ ಥರ ಸರ್ಕ್ಯುಲರ್ ಆಗಿ ಕನೆಕ್ಟ್ ಆಗಿರುತ್ತೆ. ಮತ್ತು ಡೇಟಾ ಏನಾದ್ರು ಸೆಂಡ್ ಮಾಡಬೇಕಂದ್ರೆ ಇಟ್ ವಿಲ್ ಬಿ ಇನ್ ಒನ್ ಡೈರೆಕ್ಷನಲ್ಲಿ ಸೆಂಡ್ ಮಾಡ್ತಾರೆ ಅಂತ ನೋಡಿ. ಸರ್ಕ್ಯುಲರ್ ಪ್ಯಾಟರ್ನ್ ವೇರ್ ಈಚ್ ಡಿವೈಸ್ ಕನೆಕ್ಟ್ಸ್ ಡೈರೆಕ್ಟ್ಲಿ ಟು ಟೂ ಅದರ್ ಡಿವೈಸಸ್. ಒಂದು ಡಿವೈಸು ಎರಡು ಡಿವೈಸ್ ಜೊತೆ ಕನೆಕ್ಟ್ ಆಗಿರುತ್ತೆ, ಒನ್ ಆನ್ ಇಟ್ಸ್ ಲೆಫ್ಟ್ ಆ್ಯಂಡ್ ಒನ್ ಆನ್ ಇಟ್ಸ್ ರೈಟ್. ಡೇಟಾ ಟ್ರಾವೆಲ್ಸ್ ಅರೌಂಡ್ ದ ರಿಂಗ್ ಇನ್ ಒನ್ ಡೈರೆಕ್ಷನ್ ನೋಡಿ. ಆ ಡೇಟಾ around the ring only one directional passing through each devices until it reaches the destination. Key features: same point to point link. Each device connects only to its intermediate neighbors and a signal repeater. Every devices in the ring act as a repeater. Every devices in the ring act as a repeater. When it receives data not it mean for it regenerates the signal and passes it to the next device. ಒಂದು ಇವಾಗೆಲ್ಲ ಡಿವೈಸಸ್ ಈ ಇದು ರಿಂಗ್ ಟಾಪಲಜಿದಲ್ಲಿ ಈ ಡಿವೈಸಸ್ ಎಲ್ಲ ಅದನ್ನು ರಿಪೀಟರ್ ಅಂತ ಕರೀತಾರೆ. ಇವಾಗ ಏನಾದರೂ ಇದು ರಿಸೀವ್ ಮಾಡಿಕೊಂಡ್ರೆ ಆ ಡೇಟಾ ಅದಕ್ಕಾಗಿರೋದಿಲ್ಲ, ಅದು ಇನ್ನೊಂದು ಡಿವೈಸಸ್ಗೆ ಪಾಸ್ ಮಾಡುತ್ತೆ ಅಂತ. ಹೌ ಇಟ್ ವರ್ಕ್ಸ್ ಅಂದರೆ ಆ ಸಿಗ್ನಲ್ ಸ್ಟಾರ್ಟ್ಸ್ ಫ್ರಮ್ ಒನ್ ಡಿವೈಸಸ್ ಆ್ಯಂಡ್ ಮೂವ್ಸ್ ಇಟ್ ಇನ್ ಅ ಲೂಪ್ ಸ್ಟಾಪಿಂಗ್ ಅಟ್ ದ ಡೆಸ್ಟಿನೇಷನ್ ಹತ್ರ ಸ್ಟಾಪ್ ಆಗುತ್ತೆ ಅಂತ. ಇಫ್ ಅ ಸಿಗ್ನಲ್ ಪಾಸಸ್ ಟು ಅ ಡಿವೈಸಸ್ ಆ್ಯಂಡ್ ದಟ್ ಇಟ್ಸ್ ಇನ್ ದ ಟಾರ್ಗೆಟ್, ದ ರಿಪೀಟರ್ ಇನ್ ದ ಡಿವೈಸಸ್ ರಿಫ್ರೆಶಸ್ ದ ಸಿಗ್ನಲ್ ಆ್ಯಂಡ್ ಫಾರ್ವರ್ಡ್ಸ್ ಇಟ್. Advantages: easy to install and modify. Fault isolation ಅಂದರೆ if a device does not receive a signal in time, it raises an alarm to notify the network operator about the problem and its location ಅಂತ. ಏನಾನ ರಿಸೀವ್ ಅಂದರೆ ಡೆಸ್ಟಿನೇಷನ್ ಹತ್ರ ಸಿಗ್ನಲ್ ಹೋಗಿಲ್ಲ ಅಂದರೆ ಇಟ್ ರೈಸಸ್ ಅಲಾರಾಮ್ ಟು ನೋಟಿಫೈ ದಟ್ ನೆಟ್ವರ್ಕ್ ಆಪರೇಟರ್ ಅಬೌಟ್ ದ ಪ್ರಾಬ್ಲಮ್ ಆ್ಯಂಡ್ ಇಟ್ಸ್ ಲೊಕೇಶನ್. ಡಿಸ್ಅಡ್ವಾಂಟೇಜ್: ಬ್ರೇಕ್ ಸೆನ್ಸಿಟಿವಿಟಿ ಆ್ಯಂಡ್ ಯೂನಿಡೈರೆಕ್ಷನಲ್ ಟ್ರಾಫಿಕ್. ಬ್ರೇಕ್ ಸೆನ್ಸಿಟಿವಿಟಿ ಅಂದರೆ ಇದೇನಾನ ಒಂದು ನೆಟ್ವರ್ಕ್ ಬ್ರೇಕ್ ಆದರೆ ಇಲ್ಲಿ ಎಲ್ಲ ಕೂಡ ಅಂದರೆ ನೆಕ್ಸ್ಟು ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ ಅಂತ. ದಿಸ್ ಕ್ಯಾನ್ ಬಿ ಅವಾಯ್ಡೆಡ್ ಬೈ ಯೂಸಿಂಗ್ ಡ್ಯುಯಲ್ ರಿಂಗ್ ಆರ್ ಬ್ಯಾಕಪ್ ಕನೆಕ್ಷನ್. ಒಂದು ಬ್ಯಾಕಪ್ ಅಂತ ಇರಲೇಬೇಕಂತ. ಸ್ಪೆಷಲ್ ಸ್ವಿಚಸ್. ಯೂನಿಡೈರೆಕ್ಷನಲ್ ಅಂದರೆ ಸೇಮ್ ಒನ್ ಡೈರೆಕ್ಷನಲ್ ಡೇಟಾ ಟ್ರಾವೆಲ್ಸ್ ಇನ್ ಒನ್ ಡೈರೆಕ್ಷನ್ ವಿಚ್ ಕ್ಯಾನ್ ಮೇಕ್ ಸ್ಲೋ ಲೆಸ್ ಎಫೆಕ್ಟಿವ್. ರೀಚ್ ಆಗೋಷ್ಟು ಒಂದೇ ಡೈರೆಕ್ಷನ್ ಆಗಿದ್ದರಿಂದ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ. ಮೆಶ್ ಟೋಪೋಲಜಿ ಬಂದು ಎವ್ರಿ ಡಿವೈಸಸ್ ಇಸ್ ಕನೆಕ್ಟೆಡ್ ಡೈರೆಕ್ಟ್ಲಿ ಟು ಎವ್ರಿ ಅದರ್ ಡಿವೈಸಸ್. ಇವಾಗ ಒಂದು ಡಿವೈಸು ಎಲ್ಲ ಡಿವೈಸ್ ಹತ್ರ ಲಿಂಕ್ ಆಗಿರುತ್ತೆ ಅಂತ. ಈಚ್ ಕನೆಕ್ಷನ್ ಬಿಟ್ವೀನ್ ಟೂ ಡಿವೈಸಸ್ ಈಸ್ ಡೆಡಿಕೇಟೆಡ್, ಮೀನಿಂಗ್ ಇಟ್ ಈಸ್ ಓನ್ಲಿ ಫಾರ್ ಕಮ್ಯುನಿಕೇಷನ್ ಬಿಟ್ವೀನ್ ದೋಸ್ ಡಿವೈಸಸ್. Key features: point to point link. Each device has its own direct connection to every other devices in the network. Okay, number of links ಅಂದರೆ n devices ಇದೆ, the total number of links ಬಂದು n into n-1 divided by 2. Okay, and this formula works when the link supports two-way communication. Duplex. Each devices also needs n-1 input or output ports for connection to all other devices. Advantages of mesh topology: no traffic issue, high reliability, privacy and security, easy to detect problems. And disadvantages ಬಂದು lots of ಕೇಬಲಿಂಗ್ ತುಂಬ ಬೇಕಿದೆ ಮೆಶ್ ಟೋಪೋಲಜಿದಲ್ಲಿ. ಯಾಕಂದರೆ ಎವ್ರಿ ಡಿವೈಸಸ್ ಒನ್ ಡಿವೈಸ್ ಇಸ್ ಕನೆಕ್ಟೆಡ್ ಟು ಎವ್ರಿ ಅದರ್ ಡಿವೈಸಸ್, ಸೊ ಇಟ್ಸ್ ನೀಡ್ ಮೋರ್ ಕೇಬಲ್ಸ್. ಸ್ಪೇಸ್ ಇಶ್ಯೂ ಅಂದರೆ ಎಲ್ಲ ತುಂಬ ಕೇಬಲ್ಸ್ ಇರೋದ್ರಿಂದ ಮ್ಯಾನೇಜ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಎಕ್ಸ್ಪೆನ್ಸಿವ್ ಹಾರ್ಡ್ವೇರ್. ಈಚ್ ಡಿವೈಸ್ ನೀಡ್ಸ್ ಮಲ್ಟಿಪಲ್ ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಕೇಬಲ್ಸ್ ವಿಚ್ ಕ್ಯಾನ್ ಬಿ ಕಾಸ್ಟ್ಲಿ. ಇವಾಗ ಈ ನೋಡಿ n ಡಿವೈಸಸ್ ಇದ್ದರೆ 10 ಲಿಂಕ್ಸ್ ಇರುತ್ತೆ ಅಂತ. 1 2 3 4 5 ಡಿವೈಸಸ್ ಇದ್ದರೆ 10 ಲಿಂಕ್ಸ್ ಇರುತ್ತೆ ಅಂದರೆ ನೋಡಿ 1 2 3 4 5 ಮತ್ತು 6 7 8 9 10. ಇವಾಗ ಅಡ್ವಾಂಟೇಜಸ್ ಅದು ಸ್ವಲ್ಪ ಬ್ರೀಫ್. ಇದು ಬಂದು ಸ್ವಲ್ಪ ರಿವಿಷನ್ ಥರ. ಮೆಷಲ್ಲಿ ಏನು ಹೈ ರಿಲಯಬಿಲಿಟಿ ಮತ್ತು ಫಾಲ್ಟ್ ಟಾಲರೆನ್ಸ್, ಸೆಕ್ಯೂರ್ ಆ್ಯಂಡ್ ಪ್ರೈವೇಟ್ ಕಮ್ಯುನಿಕೇಷನ್, ಈಸಿ ಟು ಐಸೋಲೇಟ್ ಆ್ಯಂಡ್ ಐಡೆಂಟಿಫೈಡ್ ಫಾಲ್ಟ್ಸ್. ಡಿಸ್ಅಡ್ವಾಂಟೇಜಸ್ ಬಂದು ಎಕ್ಸ್ಪೆನ್ಸಿವ್ ಡ್ಯೂ ಟು ಮೆನಿ ಕೇಬಲ್ಸ್ ಆ್ಯಂಡ್ ಪೋರ್ಟ್ಸ್, ಡಿಫಿಕಲ್ಟ್ ಟು ಇನ್ಸ್ಟಾಲ್ ಆ್ಯಂಡ್ ಮೇಂಟೈನ್, ರಿಕ್ವೈರ್ಸ್ ಲಾರ್ಜ್ ಸ್ಪೇಸ್ ಫಾರ್ ಕೇಬಲ್ಸ್.
ಸ್ಟಾರ್ ಟೋಪೋಲಜಿಯಲ್ಲಿ ಅಡ್ವಾಂಟೇಜ್ ಅಂದರೆ ಈಸಿ ಟು ಇನ್ಸ್ಟಾಲ್ ಆ್ಯಂಡ್ ಕಾನ್ಫಿಗರ್, ಸೆಂಟ್ರಲೈಸ್ಡ್ ಕಂಟ್ರೋಲ್ ವಯಾ ದಿ ಹಬ್, ಫಾಲ್ಟ್ಸ್ ಇನ್ ಒನ್ ಡಿವೈಸ್ ಡೋಂಟ್ ಎಫೆಕ್ಟ್ ಅದರ್ಸ್. ಯಾಕಂದರೆ ಒಂದು ಹಬ್ ಇರುತ್ತಲ್ಲ. ಈ ಡಿಸ್ಅಡ್ವಾಂಟೇಜಸಲ್ಲಿ ಇಫ್ ಹಬ್ ಫೇಲ್ಯೂರ್ ಕಾಸಸ್ ನೆಟ್ವರ್ಕ್ ಗೋ ಡೌನ್, ಮೋರ್ ಕೇಬಲಿಂಗ್ ನೀಡೆಡ್ ಕಂಪೇರ್ಡ್ ಟು ಬಸ್ ಆರ್ ರಿಂಗ್. ಬಸ್ ಬಂದು ಸಿಂಪಲ್ ಆ್ಯಂಡ್ ಈಸಿ ಟು ಇನ್ಸ್ಟಾಲ್, ರಿಕ್ವೈರ್ ಲೆಸ್ ಕೇಬಲಿಂಗ್ ದೆನ್ ಸ್ಟಾರ್ ಆರ್ ಮೆಶ್, ಕಾಸ್ಟ್ ಎಫೆಕ್ಟಿವ್ ಫಾರ್ ಸ್ಮಾಲ್ ನೆಟ್ವರ್ಕ್ಸ್. ಲ್ಯಾನ್ಸಲ್ಲಿ ಯೂಸ್ ಮಾಡ್ತೀರಿ ಬಸ್, ಓಕೆನಾ. ಆಮೇಲೆ ಡಿಸ್ಅಡ್ವಾಂಟೇಜಸ್, ಆ ಬ್ರೇಕ್ ಇನ್ ಅ ಬ್ಯಾಕ್ ಬೋನ್ ಕೇಬಲ್ ಬ್ರಿಂಗ್ಸ್ ಡೌನ್ ದಿ ಎಂಟೈರ್ ನೆಟ್ವರ್ಕ್, ಡಿಫಿಕಲ್ಟ್ ಟು ಟ್ರಬಲ್ ಶೂಟ್ ಆ್ಯಂಡ್ ಎಕ್ಸ್ಪ್ಯಾಂಡ್, ಆ್ಯಂಡ್ ಸಿಗ್ನಲ್ ಡಿಗ್ರಾಡೇಷನ್ ಓವರ್ ಲಾಂಗ್ ಡಿಸ್ಟೆನ್ಸ್. ರಿಂಗ್ ಟೋಪೋಲಜಿ ಬಂದು ಅಡ್ವಾಂಟೇಜಸ್, ಸಿಂಪಲ್ ಇನ್ಸ್ಟಾಲೇಷನ್ ಮಾಡಿಫಿಕೇಶನ್, ಎಲ್ಲದರಲ್ಲೂ ಸಿಂಪಲ್ ಇನ್ಸ್ಟಾಲೇಷನ್ನು ಅಂತ ಬರೀಬೇಕು. ನೆಕ್ಸ್ಟ್ ಬಂದು ಈಸಿ ಫಾಲ್ಸ್ ಐಸೋಲೇಷನ್ ವಿತ್ ಸಿಗ್ನಲ್ ಅಲಾರಾಮ್ಸ್, ಎಫಿಷಿಯಂಟ್ ಇನ್ ಸ್ಮಾಲರ್ ಡೆಡಿಕೇಟೆಡ್ ನೆಟ್ವರ್ಕ್. ಡಿಸ್ಅಡ್ವಾಂಟೇಜಸ್, ಅ ಬ್ರೇಕ್ ಇನ್ ದ ರಿಂಗ್ ಕ್ಯಾನ್ ಡಿಸ್ಟರ್ಬ್ ದ ಎಂಟೈರ್ ನೆಟ್ವರ್ಕ್, unidirectional traffic can slow down the communication, requires special handling or faults. Second question bandu, what is mean by logical connection in TCP/IP? Explain the diagram, how the identical objects interact. IP protocol suits the logical connection refers to how data is transferred between devices across the different layers of the model. Each layer performs a specific task to ensure that data can travel across networks from one host to another effectively and accurately. Understanding the logical connection between layers and comprehending the ಓವರ್ ಆಲ್ ಫಂಕ್ಷನಾಲಿಟಿ ಅಂತಾನೆ. ಫಸ್ಟ್ ಲಾಜಿಕಲ್ ಕನೆಕ್ಷನ್ ಅಂತ ಏನಂತ ನೋಡೋಣ. ಲಾಜಿಕಲ್ ಕನೆಕ್ಷನ್ ಅದು ಬಂದು ವರ್ಚುವಲ್ ಪಾತ್ವೇ, ಅಂದರೆ ಕೇಬಲ್ಸ್ ಮತ್ತು ವಯರ್ಸ್ ಇರಲ್ಲ ಅಂತ. ದಟ್ ಇಟ್ ಈಸ್ ಅ ವರ್ಚುವಲ್ ಪಾತ್ವೇ ದಟ್ ಅಲೋಸ್ ಕಮ್ಯುನಿಕೇಷನ್ ಬಿಟ್ವೀನ್ ಡಿವೈಸಸ್, ಬಟ್ ಅನ್ಲೈಕ್ ಫಿಸಿಕಲ್ ಕನೆಕ್ಷನ್, cables or wireless signals. Logical connections refers to the data flow happens across the network layers. In the network layer, data flow will happen. No, that is called logical connection. It is a virtual pathway that allows communication between devices. The end-to-end and op-to-op. End-to-end connections means in this type of connection, the communication happens between two devices, hosts across the entire network from one application layer to another, involving multiple layers like transport and network. The application transport network layers work end-to-end, meaning these layers ensures data reaches its destination host correctly. In end-to-end communication, there will be like 3 layers: application, transport, network layer, and this it will work to end-to-end, meaning in this layer it ensures data reaches its destination host correctly. Op-to-op communication means it occurs between devices on the same network segment or link. And the same network segment or link, in this across the entire network. The differences in data link, and then in data link layer and physical layer operates op-to-op, meaning only handle data transfer with directly connected devices. This are the diagram. There is one source host and one destination host. From application to application, that is logical connection. From transport to transport, network to network, and data link, switch, router, and then switch, like this will be there. We have not shown switches because they don't change the objects. ಹಿಂಗೆ ಕಮ್ಯುನಿಕೇಟ್ ಆಗುತ್ತೆ ಅಂದರೆ ಫಸ್ಟ್ ಈ ಒಂದು ಇದು ಬಂದು ಸೋರ್ಸ್ ಅಂದರೆ ಒಂದು ಡಿವೈಸು, ಇದು ಬಂದು ಇನ್ನೊಂದು ಡಿವೈಸು. ಈ ಡಿವೈಸಿಂದ ಈ ಡಿವೈಸ್ಗೆ ಮೆಸೇಜ್ ಹೆಂಗೆ ಕಳಿಸೋದು ಅಂತ ನೋಡೋಣ. ಫಸ್ಟು ಅಪ್ಲಿಕೇಶನ್ ಲೇಯರಲ್ಲಿ ಒಂದು ಮೆಸೇಜ್ ಇರುತ್ತೆ. ಆ ಮೆಸೇಜು ಸಿಗ್ನಲಿಂದ ಟ್ರಾನ್ಸ್ಪೋರ್ಟ್ ಹೋಗುತ್ತೆ, ಮತ್ತು ಟ್ರಾನ್ಸ್ಪೋರ್ಟಿಂದ ನೆಟ್ವರ್ಕಿಂದ ಡೇಟಾಲಿ ಹಿಂಗೆ ಪಾಸ್ ಆಗಿ ಮತ್ತೆ ಹಿಂಗೆ ಹೋಗಿ ಮತ್ತೆ ರೂಟರಿಂದ ಕನೆಕ್ಟ್ ಮಾಡಿಕೊಂಡು, ಯಾಕಂದರೆ ನೆಟ್ವರ್ಕ್ ಲೇಯರಲ್ಲಿ ರೂಟರ್ ಬರುತ್ತೆ. ನೆಟ್ವರ್ಕ್ ರೂಟರಿಂದ ಮತ್ತೆ ಹಿಂಗೆ ಬಂದು ಫಿಸಿಕಲ್ ಲೇಯರಿಂದ ಡೇಟಾ ಲಿಂಕ್ ಲೇಯರು, ನೆಟ್ವರ್ಕ್ ಲೇಯರ್, ಟ್ರಾನ್ಸ್ಪೋರ್ಟ್ ಲೇಯರ್ ಮತ್ತು ಆ ಅಪ್ಲಿಕೇಶನ್ ಲೇಯರ್ಗೆ ಹೋಗುತ್ತೆ. ಫಸ್ಟ್ ಅಪ್ಲಿಕೇಶನ್ ಲೇಯರ್ ನೋಡೋಣ. ಅಪ್ಲಿಕೇಶನ್ ಇಲ್ಲಿ ಏನು ಕಮ್ಯುನಿಕೇಷನ್, ಎಂಡ್ ಟು ಎಂಡ್ ಕಮ್ಯುನಿಕೇಷನ್. ಅದು ರೋಲ್ ಬಂದು ಇಟ್ ಪ್ರೊವೈಡ್ ಸರ್ವಿಸಸ್ ಟು ಎಂಡ್ ಯೂಸರ್ ಅಪ್ಲಿಕೇಶನ್ ಲೈಕ್ ವೆಬ್ ಬ್ರೌಸಿಂಗ್, ಇಮೇಲ್ ಆ್ಯಂಡ್ ಫೈಲ್ ಟ್ರಾನ್ಸ್ಫರ್. ಅಪ್ಲಿಕೇಶನ್ ಲೇಯರ್ ಅಂದರೆ ಇದರಲ್ಲಿ ಅಪ್ಲಿಕೇಶನಿಂದ ಅಂದರೆ ವೆಬ್ ಬ್ರೌಸರ್ ಅಥವಾ ಇಮೇಲ್ ಅಥವಾ ಫೈಲ್ ಟ್ರಾನ್ಸ್ಫರ್. ಪ್ರೋಟೋಕಾಲ್ಸ್, ಅಪ್ಲಿಕೇಶನ್ ಪ್ರೋಟೋಕಾಲ್ಸ್ ಬಂದು HTTP ವೆಬ್ ಫೈಲ್ ಟ್ರಾನ್ಸ್ಫರ್ ಅಥವಾ SMTP ಅಂದರೆ ಇಮೇಲ್. ಲಾಜಿಕಲ್ ಕನೆಕ್ಷನ್ಸ್ ಅಂದರೆ ಇಟ್ ಅಪ್ಲಿಕೇಶನ್ ಲೇಯರ್ ಮ್ಯಾನೇಜಸ್ process to process communication. It enables one application on the source host to communicate with an application on the destination host. This happens using predefined protocols that specify how messages are structured and transferred. End-to-end connection. The application layer creates logical connection that send data directly from application to source on the source host to the application on the destination host. ಹಿಂಗೆ
application host, source host in the destination host application. ಎಂಡ್ ಟು ಎಂಡ್. ಇವಾಗ ಅರ್ಥ ಆಯ್ತಾ? ನೆಕ್ಸ್ಟ್ ಲೇಯರ್ ಬಂದು ನೆಟ್ವರ್ಕ್ ಲೇಯರ್. ನೆಟ್ವರ್ಕ್ ಲೇಯರ್ ಬರೀ ಇದು ರೂಟಿಂಗ್ ಡೇಟಾ ನೆಟ್ವರ್ಕ್ ಅಂದರೆ ಒಂದು ರೂಟರಿಂದ ಇನ್ನೊಂದು ರೂಟರ್ಗೆ ಡೇಟಾನ ಸೆಂಡ್ ಮಾಡೋದು. ರೋಲ್ ನೆಟ್ವರ್ಕ್ ಲೇಯರ್ ಕೂಡ ಬಂದು ಎಂಡ್ ಟು ಎಂಡ್ ಕಮ್ಯುನಿಕೇಷನ್. ಅದು ರೋಲ್ ಬಂದು ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ರೂಟಿಂಗ್ ಡೇಟಾ ಪ್ಯಾಕೆಟ್ ಫ್ರಮ್ ಸೋರ್ಸ್ ಟು ಡೆಸ್ಟಿನೇಷನ್ ಹೋಸ್ಟ್. ಇಟ್ ಹ್ಯಾಂಡಲ್ಸ್ ಅಡ್ರೆಸಿಂಗ್ ಆ್ಯಂಡ್ ರೂಟಿಂಗ್ ಎನ್ಶೋರಿಂಗ್ ದ್ಯಾಟ್ ಡೇಟಾ ಟೇಕ್ಸ್ ದ ಬೆಸ್ಟ್ ಪಾತ್ ಟು ದ ನೆಟ್ವರ್ಕ್. ಅದು ಪ್ರೋಟೋಕಾಲ್ ಇಟ್ ಡಿಫೈನ್ಸ್ ಹೌ ಪ್ಯಾಕೆಟ್ಸ್ ಅಂದರೆ ಡೇಟಾಗ್ರಾಮ್ ಆರ್ ಸ್ಟ್ರಕ್ಚರ್ಡ್ ಆ್ಯಂಡ್ ಅಡ್ರೆಸ್ಡ್. ಲಾಜಿಕಲ್ ಕನೆಕ್ಷನ್. ದ ನೆಟ್ವರ್ಕ್ ಲೇಯರ್ ಎನ್ಶೋರ್ಸ್ ದ್ಯಾಟ್ data reaches the correct destination by routing the packets through various routers. Each router examines the packet's destination IP address and forwards it towards the destination. End to end. This layer enables end-to-end communication, but intermediate routers handles the data op. Intermediate routers. ಅದು ಬಂದು ಡೇಟಾ ಆಪ್ ಟು ಆಪ್ ಕಮ್ಯುನಿಕೇಷನ್ ಆಗುತ್ತೆ ಅಂತ. ಡೇಟಾ ಲಿಂಕ್ ಲೇಯರ್ ಆಪ್ ಟು ಆಪ್ ಕಮ್ಯುನಿಕೇಷನ್. ರೋಲ್ ಬಂದು ಹೌ ಡೇಟಾ ಟ್ರಾನ್ಸ್ಫರ್ ಬಿಟ್ವೀನ್ ಡಿವೈಸಸ್ ಆನ್ ದ ಸೇಮ್ ನೆಟ್ವರ್ಕ್ ಲಿಂಕ್. ಹ್ಯಾಂಡಲಿಂಗ್ ದ ಫ್ರೇಮಿಂಗ್. ಇಟ್ ಹ್ಯಾಂಡಲ್ಸ್ ದಿ ಫ್ರೇಮಿಂಗ್ ಆಫ್ ಪ್ಯಾಕೆಟ್ಸ್ ಫಾರ್ ಟ್ರಾನ್ಸ್ಮಿಷನ್. ಪ್ರೋಟೋಕಾಲ್ಸ್ ಆಫ್ ಡೇಟಾ ಲಿಂಕ್ ಲೇಯರ್ ಬಂದು ಎಥರ್ನೆಟ್, ವೈಫೈ, PPP ಅಂದರೆ ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್. ಲಾಜಿಕಲ್ ಕನೆಕ್ಷನ್ನು. The data link layer is responsible for transferring data over the single hop from router to router. Example, router to router ಅಥವಾ switches to switches ಅಂತ. It wraps the data in a frame and ensures that it's correctly transmitted across the link. If the link is wired, Ethernet or wireless ಬಂದು Wi-Fi, the data link layer ensures it received correctly. ಅಂದರೆ ಮೆಸೇಜ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡುತ್ತೆ ಡೇಟಾ ಲಿಂಕ್ ಲೇಯರ್. ಫಿಸಿಕಲ್ ಲೇಯರ್ ಕೂಡ ಹೋಪ್ ಟು ಹೋಪ್ ಕಮ್ಯುನಿಕೇಷನ್. ಇಟ್ ಡೀಲ್ಸ್ ವಿತ್ ಫಿಸಿಕಲ್ ಟ್ರಾನ್ಸ್ಮಿಷನ್ ಆಫ್ ಡೇಟಾ ಓವರ್ ದ ಮೀಡಿಯಮ್ ಲೈಕ್ ಕೇಬಲ್ಸ್, ಏರ್ ವೇವ್ಸ್ ಎಕ್ಸೆಟ್ರಾ, ಟರ್ನಿಂಗ್ ದ ಡೇಟಾ ಇಂಟು ಸಿಗ್ನಲ್ಸ್ ದಟ್ ಕ್ಯಾನ್ ಟ್ರಾವೆಲ್. ಪ್ರೋಟೋಕಾಲ್ ಬಂದು ನನ್ ಸ್ಪೆಸಿಫಿಕಲಿ ಡಿಫೈನ್ಡ್ ಇನ್ TCPIP. ಓಕೆ, ಇದರಲ್ಲಿ ಯಾವುದು ಪ್ರೋಟೋಕಾಲ್ ಇರೋದಿಲ್ಲ, ಬಟ್ ಇಟ್ ಇನ್ವಾಲ್ವ್ಸ್ ಟ್ರಾನ್ಸಿಷನ್ ಟೆಕ್ನಾಲಜೀಸ್ ಲೈಕ್ ಆಪ್ಟಿಕಲ್ ಫೈಬರ್, ಎಥರ್ನೆಟ್ ಕೇಬಲ್ಸ್ ಆರ್ ವೈರ್ಲೆಸ್ ಕೇಬಲ್ಸ್. Logical connection. A physical layer deals with transmitting bits, zeros and ones over the medium. This is the op-to-op connection because it is connected with how data moves across physical link from one device to another devices. Okay, ನೋಡಿ op-to-op connection ಬಂದು ಡೈರೆಕ್ಟ್ಲಿ ಇಟ್ ಕನೆಕ್ಟೆಡ್ ಡಿವೈಸ್ಗೆ ಲಿಂಕ್ ಆಗುತ್ತೆ. ಈ ನೆಟ್ವರ್ಕ್ ಲೇಯರ್ ಕೂಡ ಡೇಟಾ ರೂಟರ್ಸ್ ಟು ರೂಟರ್ ಇಷ್ಟು ಪಾರ್ಟ್ ಮಾತ್ರ ಅದು op-to-op ಕನೆಕ್ಷನ್ನು, ಇನ್ನು ಸ್ವಲ್ಪ ಎಂಡ್ ಟು ಎಂಡ್ ಕನೆಕ್ಷನ್ ಅಂತ. ನೆಕ್ಸ್ಟ್ ಕ್ವೆಶನ್, ಥರ್ಡ್ ಕ್ವೆಶನ್ ಬಂದು ವಾಟ್ ಈಸ್ ಡೇಟಾ ಕಮ್ಯುನಿಕೇಷನ್, ಎಕ್ಸ್ಪ್ಲೈನ್ ಇಟ್ಸ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಕಾಂಪೊನೆಂಟ್ಸ್. ಡೇಟಾ ಕಮ್ಯುನಿಕೇಷನ್ ಅಂದರೆ ಎಕ್ಸ್ಚೇಂಜ್ ಆಫ್ ಡೇಟಾ ಬಿಟ್ವೀನ್ ಡಿವೈಸಸ್ ಆರ್ ಸಿಸ್ಟಮ್ಸ್ ವಯಾ ಥ್ರೂ ಏನಂದರೆ ಟ್ರಾನ್ಸ್ಮಿಷನ್ ಮೀಡಿಯಮ್. ಇಟ್ ಇನ್ವಾಲ್ವ್ಸ್ ದ ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಷನ್ ಇನ್ ಡಿಜಿಟಲ್ ಆರ್ ಅನಲಾಗ್ ಫ್ರಮ್ ಒನ್ ಡಿವೈಸ್ ಟು another device. One device ಅಂದರೆ ಸೆಂಡರು, ಇನ್ನೊಂದು ಡಿವೈಸ್ ಅಂದರೆ ರಿಸೀವರ್. allowing data to be shared across networks like local area networks, wide area networks or even over the internet. Data communication enables the sharing of files, emails, web browsing and more across different devices, facilitating effective communication and data transfer in various fields from business to personal use. Characteristics of data communication ಬಂದು ಅದು 3 to 4 ಮಾರ್ಕ್ಸ್ ಇರ್ಬೋದು ಅಂತ. ಇದು ಟೋಟಲ್ ಮಾರ್ಕ್ಸ್ ಬಂದು the characteristics of data communications are accuracy, speed, distance, reliability and cost effectiveness, security. Okay, accuracy of data communication means it is effective communication. The transmitted data should be received without errors. Effective accuracy means the effective communication, how it should be transmitted data means without any errors. The use of error detections and correction mechanism ensures that message is delivered as intended. Speed, the rate at which the data is transmitted is critical. The speed is typically measured in bytes per second. Okay, now the speed of data which is measured means bits per second, kilobits per second or megabits per second. High-speed communication systems are essential for applications like streaming, video conferencing and real-time online gaming. Okay, now next distance. Data communication can occur over different distances.
ಅದರಲ್ಲಿ ಶಾರ್ಟ್ ರೇಂಜ್ ಕಮ್ಯುನಿಕೇಷನ್ ಮತ್ತು ಲಾಂಗ್ ರೇಂಜ್ ಕಮ್ಯುನಿಕೇಷನ್. ಶಾರ್ಟ್ ರೇಂಜ್ ಕಮ್ಯುನಿಕೇಷನಲ್ಲಿ ಬ್ಲೂಟೂತ್ ಮತ್ತು ವೈಫೈ ಯೂಸ್ ಮಾಡ್ಕೊತೀರಿ. ಮತ್ತು ಲಾಂಗ್ ರೇಂಜ್ ಕಮ್ಯುನಿಕೇಷನಲ್ಲಿ ಸ್ಯಾಟಲೈಟ್ ಲಿಂಕ್ಸ್, ಫೈಬರ್ ಆಪ್ಟಿಕಲ್ ಫೈಬರ್ಸ್ ಯೂಸ್ ಮಾಡ್ಕೊಂಡು. ರಿಯಲಬಿಲಿಟಿ ಮೀನ್ಸ್ ರಿಯಲಬಲ್ ಸಿಸ್ಟಮ್ ಎನ್ಶೋರ್ಸ್ ಡೇಟಾ ರೀಚಸ್ ಇಟ್ಸ್ ಡೆಸ್ಟಿನೇಷನ್ ಇಂಟ್ಯಾಕ್ಟ್ ಆನ್ ಟೈಮ್. ಅಂದರೆ ಆನ್ ಟೈಮ್ ರೀಚ್ ಆಗಿದೆಯಾ ಇಲ್ಲ ಮೆಸೇಜ್ ಡೆಸ್ಟಿನೇಷನ್ಗೆ ಅಂತ. Reliability. Unreliable communication could lead to data loss or delay, which is not acceptable in more scenarios, especially in critical communication. Okay. Cost effectiveness. The design and operation of communication system must be economically viable, meaning the benefits should outweigh the cost involved in setting up and maintaining the communication infrastructure. Security ಬಂದು data must be protected during transmission from unauthorized access, interception or tampering. Encryption, authentication and other security mechanism ensures confidentiality and integrity of the data. Security should be there to communicate from one device to another device. Now we will see about components of data communication. There are 6 components. One message, sender, receiver, transmission medium, protocol, encoder and decoder. Message, you all know, a data or information that can be transmitted. It could be text, images, audio or video. Sender, it is the device that generates and sends the message. It could be a computer, mobile phone or any other communication device. The receiver bandu same, a device that receives the message. It processes the incoming data and interpret the information, to read the information. Transmission medium ಅಂದರೆ ಫಿಸಿಕಲ್ ಪಾತ್ವೇ. ಅದು ಏನಪ್ಪ ಅಂದರೆ ಲಾಜಿಕಲ್ ಕನೆಕ್ಷನ್, ಅದು ಬಂದು ವರ್ಚುವಲ್ ಪಾತ್ವೇ. ಟ್ರಾನ್ಸ್ಮಿಷನ್ ಮೀಡಿಯಮ್ ಬಂದು ಫಿಸಿಕಲ್ ಪಾತ್ವೇ ಓವರ್ ವಿಚ್ ದ ಮೆಸೇಜ್ ಟ್ರಾವೆಲ್ಸ್. ಕಾಮನ್ ಮೀಡಿಯಮ್ಸ್ ಇನ್ಕ್ಲೂಡ್, ಅದರಲ್ಲಿ 2 ಟೈಪ್ಸ್, ಗೈಡೆಡ್ ಮತ್ತು ಅನ್ಗೈಡೆಡ್. ಗೈಡೆಡ್ ಮೀಡಿಯಮಲ್ಲಿ ಕೇಬಲ್ಸ್ ಸಚ್ ಆಸ್ ಕಾಪರ್ ವೈರ್ಸ್, ಅದು ಎಥರ್ನೆಟ್. ಎಕ್ಸಾಂಪಲ್ಸ್ ಆಫ್ ಗೈಡೆಡ್ ಮೀಡಿಯಾ, ಫೈಬರ್ ಆಪ್ಟಿಕಲ್ ಕೇಬಲ್ಸ್. ಅನ್ಗೈಡೆಡ್ ಮೀನ್ಸ್ ವೈರ್ಲೆಸ್ ಕಮ್ಯುನಿಕೇಷನ್, ಎಕ್ಸಾಂಪಲ್ ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್. Protocols is a set of rules and conventions that govern data transmission. Okay, ಅದು ಪ್ರೋಟೋಕಾಲು ಸೆಟ್ ಆಫ್ ರೂಲ್ಸ್ ಆ್ಯಂಡ್ ಕನ್ವೆನ್ಷನ್ಸ್ ದಟ್ ಗವರ್ನ್ ಡೇಟಾ ಟ್ರಾನ್ಸ್ಮಿಷನ್. Protocols ensures that sender and receivers understand each other and agree on the format, sequence and error handling mechanism. For examples of protocols include TCPIP, HTTP, FTP and SMTP. Encoder decoder. The sender encodes the message into the format suitable for transmission and the receiver decodes it back to its original form. Encoding is important to transform the data into signals that can be transmitted over the chosen medium. Okay, this is the 5 components of data communication. 1 message, sender, receiver, protocol, then transmission medium. ಈ ಮೆಸೇಜ್ ಈ ಒಂದು ಡಯಾಗ್ರಾಮ್ ನೋಡ್ಕೊಂಡ್ರೆ ನೀವೆಲ್ಲ ಬರೀಬೋದು. ಸೆಂಡರ್ ಒಂದು ಡಿವೈಸಿಂದ ಇನ್ನೊಂದು ಡಿವೈಸ್ ಸೆಂಡ್ ಮಾಡೋದು, ರಿಸೀವ್ ಮಾಡ್ಕೊಳೋದು, ಟ್ರಾನ್ಸ್ಮಿಷನ್ ಮೀಡಿಯಾ ಇದೊಂದು ಪಾತ್ವೇ. ಮೆಸೇಜ್ ಬಂದು ಡೇಟಾ ಆರ್ ಇನ್ಫಾರ್ಮೇಷನ್, ಪ್ರೋಟೋಕಾಲ್ ಬಂದು ಸೆಟ್ ಆಫ್ ರೂಲ್ಸ್. ನೆಕ್ಸ್ಟ್ ಕ್ವೆಶನ್ ಬಂದು ವಾಟ್ ಆರ್ ದ ಗೈಡೆಡ್ ಟ್ರಾನ್ಸ್ಮಿಷನ್ ಮೀಡಿಯಮ್, ಎಕ್ಸ್ಪ್ಲೈನ್ ದ ಟ್ವಿಸ್ಟೆಡ್ ಪೇರ್ ಕೇಬಲ್. Now just we saw transmission medium. There are 2 type of transmission medium, guided medium ಮತ್ತು ಅನ್ಗೈಡೆಡ್ ಮೀಡಿಯಮ್. ಗೈಡೆಡ್ ಮೀಡಿಯಮ್ ಅಂದರೆ ಅದು ಫಿಸಿಕಲ್ ಪಾತ್ವೇ. ಓಕೆ, ಗೈಡೆಡ್ media refers to physical pathway through which data signals travels in a communication system. These media are guided because they have a defined path that data must follow. These signals confined to the transmission medium, unlike unguided media where the signals spread out in all directions. Unguided mediaದಲ್ಲಿ ಡೇಟಾ ಸ್ಪ್ರೆಡ್ ಆಗಿರುತ್ತೆ, ಅಂದರೆ ಸಿಗ್ನಲ್ಸ್ ಸ್ಪ್ರೆಡ್ ಔಟ್, ಅದು ಎಲ್ಲ ಡೈರೆಕ್ಷನಲ್ಲೂ ಸ್ಪ್ರೆಡ್ ಆಗಿರುತ್ತೆ. ಇದು ಗೈಡೆಡ್ ಮೀಡಿಯಮಲ್ಲಿ ಫಸ್ಟಿಗೆ ಡಿಫೈನ್ಡ್ ಪಾತ್ ಅಂತ ಇರುತ್ತೆ. ಕನ್ಫೈನ್ಡ್ ಅಂತ ಒಂದು ಸ್ಟೇಟ್ ಹತ್ರ ಡೆಸ್ಟಿನೇಷನ್ ಹತ್ರ ರೀಚ್ ಆಗಬೇಕು, ಅದೇ ಪಾತಲ್ಲಿ ಸಿಗ್ನಲ್ ಹೋಗ್ಬೇಕಂತ, ಅದು ಗೈಡೆಡ್ ಮೀಡಿಯಮ್.
ಇದು ಗೈಡೆಡ್ ಮೀಡಿಯಮಲ್ಲಿ ಮತ್ತು 3 ಟೈಪ್ಸ್ ಆಫ್ ಕೇಬಲ್ ಬರುತ್ತೆ. ಟ್ವಿಸ್ಟೆಡ್ ಪೇರ್ ಕೇಬಲ್, ಕೋಆಕ್ಸಿಯಲ್ ಕೇಬಲ್, ಫೈಬರ್ ಆಪ್ಟಿಕ್ ಕೇಬಲ್. ಈ ಕ್ವೆಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ಟ್ವಿಸ್ಟೆಡ್ ಪೇರ್ ಕೇಬಲ್. ಟ್ವಿಸ್ಟೆಡ್ ಪೇರ್ ಕೇಬಲ್ ಅಂದರೆ ಇಟ್ಸ್ ಅ ಕೇಬಲ್ ಮೇಡ್ ಅಪ್ ಆಫ್ 2 ಕಾಪರ್ ವೈರ್ಸ್ ದಟ್ ಆರ್ ಟ್ವಿಸ್ಟೆಡ್ ಅರೌಂಡ್ ಈಚ್ ಅದರ್. Okay, that are twisted around each other. That are twisted around each other. One wire carries a signal and other act as reference for grounding. The twisting of the wires help reduce interference ಅಂದರೆ unwanted signals and crosstalk ಅಂದರೆ signals from other cables nearby. ಟ್ವಿಸ್ಟೆಡ್ ಪೇರ್ ಇಟ್ ಇಸ್ ಮೇಡ್ ಅಪ್ ಆಫ್ 2 ಕಾಪರ್ ವೈರ್ಸ್ ಆಗಿರುತ್ತೆ. ಮತ್ತು ಒಂದು ಕಾಪರ್ ವೈರ್ ಸಿಗ್ನಲ್ ಬಂದು ಏನು ಕ್ಯಾರಿ ಮಾಡುತ್ತೆ ಅಂದರೆ ಇಟ್ ಆ್ಯಕ್ಟ್ ಆ್ಯಸ್ ಅ ರೆಫರೆನ್ಸ್. ಒನ್ ವೈರ್ ಇಟ್ ಕ್ಯಾರೀಸ್ ಅ ಸಿಗ್ನಲ್ ಆ್ಯಂಡ್ ಇನ್ನೊಂದು ಬಂದು ಇಟ್ ಆ್ಯಕ್ಟ್ ಆ್ಯಸ್ ರೆಫರೆನ್ಸ್ ಫಾರ್ ಗ್ರೌಂಡಿಂಗ್. ಓಕೆ, ದ ಟ್ವಿಸ್ಟಿಂಗ್ ಆಫ್ ವೈರ್ಸ್ ಹೆಲ್ಪ್ಸ್ ಏನು ರೆಡ್ಯೂಸ್ ಮಾಡುತ್ತೆ ಅಂದರೆ ಅನ್ವಾಂಟೆಡ್ ಸಿಗ್ನಲ್ಸ್ ಮತ್ತು ಇನ್ನೊಂದು ಸಿಗ್ನಲ್ಸ್ ಫ್ರಮ್ ದಿ ಅದರ್ ಕೇಬಲ್ಸ್ ನಿಯರ್ ಬೈ. ಕ್ರಾಸ್ ಅಂದರೆ ಬೇರೆ ಸಿಗ್ನಲ್ ಬಂದು ಅಟ್ಯಾಚ್ ಆಗಬಾರ್ದು ಅಂತ. ನೆಕ್ಸ್ಟು ವೈ ಟ್ವಿಸ್ಟ್ ದ ವೈರ್ ಅಂದರೆ ಟ್ವಿಸ್ಟಿಂಗ್ ದ ವೈರ್ಸ್ ಹೆಲ್ಪ್ಸ್ ಟು ಮೇಕ್ ಶೋರ್ ದ್ಯಾಟ್ ಎನಿ ಇಂಟರ್ಫರೆನ್ಸ್ ಫ್ರಮ್ ದ ಎನ್ವೈರ್ಮೆಂಟ್ ಲೈಕ್ ನಾಯ್ಸ್ ಫ್ರಮ್ ದ ಮೆಷಿನ್ಸ್ ಎಫೆಕ್ಟ್ಸ್ ಬೋತ್ ವೈರ್ಸ್ ಈಕ್ವಲಿ. ದಿಸ್ ವೇ ವೆನ್ ದ signal is received, the unwanted noise can be cancelled out. The twist helps balance the wires so that the receiver gets the clear signals, perfect signal ಸಿಗುತ್ತೆ ಅಂತ. Types of twisted pair cables: unshielded twisted pair, shielded twisted pair. Unshielded ಅಂದರೆ this is the most common twisted pair cable. It does not have any extra protection. ಅಂದರೆ ಇದರ ಜೊತೆ ಅಂದರೆ ಸೇಮ್ ಟ್ವಿಸ್ಟೆಡ್ ಪೇರ್ಗೆ ಅದು ಪ್ರೊಟೆಕ್ಷನ್ ಏನಿರೋದಿಲ್ಲ ಅರೌಂಡ್ ದ ವಯರ್ಸ್, ನೋ ಶೀಲ್ಡ್. ವೇರ್ ಇಟ್ ಈಸ್ ಯೂಸ್ಡ್ ಅಂದರೆ ಇಟ್ ಈಸ್ ವೈಡ್ಲಿ ಯೂಸ್ಡ್ ಇನ್ ಫೋನ್ ಲೈನ್ಸ್ ಆರ್ ಎಥರ್ನೆಟ್ ನೆಟ್ವರ್ಕ್ಸ್. Pros and cons ಬಂದು it is cheaper and lighter but can be affected by more interference because it does not have any extra shielding. Shielded twisted pair ಅಂದರೆ it is a type of twisted pair cable has a shield, means like a metal covering around the each pair of wires, which helps to protect the signals from interference. Where it is used means where there is lot of electrical noise such as factories or industrial environment. Pros and cons: it is better at preventing interference but it is more expensive and bulkier. How it performs means the performance of twisted pair cables depends on the frequency and distance. Okay, where same telephones ಅಲ್ಲಿ ಯೂಸ್ ಮಾಡ್ತಾರೆ ಮತ್ತು DSL, internet, ethernet networks. Next question: describe each layer of TCP/IP and its responsibility. Same as second questions. Next, comparison OSI and TCP/IP models. What are the reasons for OSI model to fail? Okay, ಫಸ್ಟು ಕಂಪ್ಯಾರಿಸನ್ ನೋಡೋಣ. ದ OSI ಅಂದರೆ ಓಪನ್ ಸಿಸ್ಟಮ್ ಇಂಟರ್ಕನೆಕ್ಷನ್ ಮಾಡೆಲ್ ಆ್ಯಂಡ್ TCP/IP ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಆರ್ ಇಂಟರ್ನೆಟ್ ಪ್ರೋಟೋಕಾಲ್ ಮಾಡೆಲ್ ಆರ್ 2 ಸ್ಟ್ಯಾಂಡರ್ಡ್ ಫ್ರೇಮ್ವರ್ಕ್ಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಕಂಪ್ಯೂಟರ್ ನೆಟ್ವರ್ಕ್ಸ್. Although both models aim to facilitate communication across the different systems, they differ in structure and practically. ಇವೆರಡು ಮಾಡೆಲ್ ಕೂಡ ಮಾಡೆಲ್ಸ್ ಏನು ಮಾಡುತ್ತೆ ಅಂದರೆ ಒಳ್ಳೆ ಮಾಡಬೇಕಂದ್ರೆ ಟೂ ಸಿಸ್ಟಮ್ಸ್ ಅಥವಾ 2 ಡಿವೈಸಸ್ ಕಮ್ಯುನಿಕೇಷನ್ನ ಈಸಿ ಇರಬೇಕು ಮತ್ತು ಎಫೆಕ್ಟಿವ್ ಆಗಿರಬೇಕಂತ ಏಮ್ ಮಾಡುತ್ತೆ. ಬಟ್ ಅದು ಏನು ಡಿಫರ್ ಇರುತ್ತೆ ಅಂದರೆ ಸ್ಟ್ರಕ್ಚರ್ ಮತ್ತು ಪ್ರಾಕ್ಟಿಕಲ್ ಯೂಸಲ್ಲಿ. ಫಸ್ಟ್ ಡಿಫ್ರೆನ್ಸಸ್ ನೋಡೋಣ. ಲೇಯರ್ಸ್ ಇನ್ OSI ಆ್ಯಂಡ್ TCP. OSI ಮಾಡೆಲಲ್ಲಿ 7 ಲೇಯರ್ಸ್ ಇರುತ್ತೆ, TCP/IPಯಲ್ಲಿ 4 ಲೇಯರ್ಸ್ ಇರುತ್ತೆ. ಫಸ್ಟ್ ಲೇಯರ್ ಬಂದು ಫಿಸಿಕಲ್ ಲೇಯರ್, ಡೇಟಾ ಲಿಂಕ್ ಲೇಯರ್, ನೆಟ್ವರ್ಕ್ ಲೇಯರ್, ಟ್ರಾನ್ಸ್ಪೋರ್ಟ್ ಲೇಯರ್, ಸೆಷನ್ ಲೇಯರ್ ಆ್ಯಂಡ್ ಪ್ರೆಸೆಂಟೇಷನ್ ಲೇಯರ್, ಅಪ್ಲಿಕೇಶನ್ ಲೇಯರ್. TCP ಮಾಡೆಲಲ್ಲಿ ಫಿಸಿಕಲ್ ಲೇಯರ್ ಇರುತ್ತೆ, ಡೇಟಾ ಲಿಂಕ್ ಲೇಯರ್ ಆ್ಯಂಡ್ ದೆನ್ ನೆಟ್ವರ್ಕ್ ಲೇಯರ್, ಟ್ರಾನ್ಸ್ಪೋರ್ಟ್ ಲೇಯರ್, application layer.
ಈ ಪ್ರೆಸೆಂಟೇಷನ್ ಲೇಯರ್, ಸೆಷನ್ ಲೇಯರು ಇಂಟಿಗ್ರೇಟೆಡ್ ಆಗಿರುತ್ತೆ, ಅಂದರೆ ಅಪ್ಲಿಕೇಶನ್ನಲ್ಲೇ ಇಂಟಿಗ್ರೇಟ್ ಆಗಿರುತ್ತೆ. ಸೆಷನ್ ಲೇಯರ್ ಕೂಡ ಅಷ್ಟೇ. ಇವೆರಡು ಒಂದು ಡೇಟಾ ಲಿಂಕ್ ಲೇಯರ್ ಮತ್ತು ನೆಟ್ವರ್ಕ್ ಲೇಯರು ನೆಟ್ವರ್ಕ್ ಇಂಟರ್ಫೇಸ್ ಆಗಿರುತ್ತೆ. ಓಕೆನಾ. ಡಿಸ್ಕ್ರಿಪ್ಷನ್ ಬಂದು ಇಟ್ ಪ್ರೊವೈಡ್ಸ್ ನೆಟ್ವರ್ಕ್ ಸರ್ವಿಸಸ್ ಟು ಎಂಡ್ ಯೂಸರ್ಸ್, ಅಪ್ಲಿಕೇಶನ್ ಲೇಯರು. ನೆಕ್ಸ್ಟ್ ಪ್ರೆಸೆಂಟೇಷನ್ ಲೇಯರ್ ಅಂದರೆ ಹ್ಯಾಂಡಲ್ಸ್ ಡೇಟಾ ಫಾರ್ಮ್ಯಾಟಿಂಗ್, ಎನ್ಕ್ರಿಪ್ಷನ್ ಆ್ಯಂಡ್ ಕಂಪ್ರೆಷನ್, ಡೇಟಾನ ಕಂಪ್ರೆಸ್ ಮಾಡುತ್ತೆ ಅಂತ. ಇದು ಸೆಷನ್ ಲೇಯರ್, ಇಟ್ ಮ್ಯಾನೇಜಸ್ ಸೆಷನ್ಸ್ ಬಿಟ್ವೀನ್ ಡಿವೈಸಸ್, ಟ್ರಾನ್ಸ್ಪೋರ್ಟ್ ರಿಯಲಬಲ್ ಡೇಟಾ ಟ್ರಾನ್ಸ್ಮಿಷನ್, TCP or UDP. ನೆಕ್ಸ್ಟ್ ಇಂಟರ್ನೆಟ್ ಅಲ್ಲ, ನೆಟ್ವರ್ಕ್ ಲೇಯರ್, ಇಟ್ ಹ್ಯಾಂಡಲ್ಸ್ ರೂಟಿಂಗ್ ಆ್ಯಂಡ್ ಅಡ್ರೆಸ್ಸಿಂಗ್. ನೆಕ್ಸ್ಟ್ ಡೇಟಾ ಲಿಂಕ್ ಲೇಯರ್, ಇಟ್ ಮ್ಯಾನೇಜಸ್ ಫಿಸಿಕಲ್ ಅಡ್ರೆಸ್ಸಿಂಗ್, ಫಿಸಿಕಲ್ ಲೇಯರ್ ಆ್ಯಂಡ್ ಎರರ್ ಡಿಟೆಕ್ಷನ್. ಫಿಸಿಕಲ್ ಲೇಯರ್ ಬಂದು ಇಟ್ ಹ್ಯಾಂಡಲ್ಸ್ ಫಿಸಿಕಲ್ ಟ್ರಾನ್ಸ್ಮಿಷನ್ ಆಫ್ ಬಿಟ್ಸ್ ಓವರ್ ಮೀಡಿಯಾ, ಬಿಟ್ಸ್ ಆ್ಯಂಡ್ ಫ್ರೇಮ್ಸ್. ಕೀ ಡಿಫ್ರೆನ್ಸಸ್, ಇಲ್ಲಿ ಡಿಫ್ರೆನ್ಸಸ್ ನೋಡೋಣ. ನಂಬರ್ ಆಫ್ ಲೇಯರ್ಸ್ 4 ಲೇಯರ್ಸ್, ಇಲ್ಲಿ TCPಯಲ್ಲಿ 4 ಲೇಯರ್ಸು, OSI ಮಾಡಲಲ್ಲಿ 7 ಲೇಯರ್ಸು. ಡೆವಲಪ್ಮೆಂಟ್ ಅಪ್ರೋಚ್ ಥಿಯರಿಟಿಕಲ್ಲು ಮತ್ತು TCPಯಲ್ಲಿ ಪ್ರಾಕ್ಟಿಕಲ್. ಇದು ಕಾನ್ಸೆಪ್ಷುಯಲ್ ಫ್ರೇಮ್ವರ್ಕ್ ಆಗಿರುತ್ತೆ. ಇಟ್ ಈಸ್ ಬೇಸ್ಡ್ ಆನ್ ಪ್ರೋಟೋಕಾಲ್ಸ್. ಇಲ್ಲಿ ಪ್ರೋಟೋಕಾಲ್ ಇಂಡಿಪೆಂಡೆಂಟ್ ಆಗಿರುತ್ತೆ, ಇಲ್ಲಿ ಪ್ರೋಟೋಕಾಲ್ ಸ್ಪೆಸಿಫಿಕ್ ಲೈಕ್ IP, TCP. ಫ್ಲೆಕ್ಸಿಬಿಲಿಟಿ ರಿಜಿಡ್ ಆ್ಯಂಡ್ ಕಾಂಪ್ಲೆಕ್ಸ್, TCP/IP flexible and widely used. Implementation rarely used in real world networks. TCP backbone of internet. Okay, now we will see why did the OSI model fail. First, definition. The OSI model was developed by International Organization for Standardization to create a universal framework for networking. However, it failed to gain the widespread adoption during the several reasons. First ಬಂದು complexity and overhead. Next, lack of practical implementation, slow development, over formalization and lack of industry support. TCP/IP success. First, complexity and overhead. The OSI model is too complex and rigid. The 7-layer structure made it difficult to implement in real-world scenarios. Example, many real protocols do not fit perfectly in these layers. Okay, complexity ಇದು ತುಂಬ OSI model too complex and rigid. The 7-layer structure made it difficult to implement in real-world scenarios. ಲ್ಯಾಕ್ ಆಫ್ ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಅಂದರೆ ಇದು OSI ಮಾಡೆಲ್ ಕಾನ್ಸೆಪ್ಷುಯಲ್ ಇಂಪ್ಲಿಮೆಂಟೇಷನ್ ಎಲ್ಲ ಮಾಡಿರೋದು. ಸೊ ಲ್ಯಾಕ್ ಆಫ್ ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನಿಂದ, ಲ್ಯಾಕ್ ಆಫ್ ರಿಯಲ್ ವರ್ಲ್ಡ್ ಪ್ರೋಟೋಕಾಲ್ಸಿಂದ ಇಟ್ ಬ್ಯಾಕಪ್ ಇಟ್. Construct TCP/IP was already being used in real networks, especially development of internet. Slow development. OSI model was developed too slowly. By the time it was ready, TCP/IP had become more de facto standard for networking. Over formalization is too rigid, but lack of industry support. The OSI model didn't have enough support for companies and developers. On the other hand, TCP/IP model was supported by major organizations like DARPA and US Department of Defense, which helped it succeed. TCP/IP success. The TCP/IP model became successful because it was practical, flexible, and already in use. It became the foundation of the internet, making the OS model less relevant. That's all, guys. Thank you.